ಮತ್ತೆ ಅಲ್ಲಿ ನನ್ಗೆ ಅವನು ಅಲ್ಲೊಬ್ಬ ಸೀನಿಯರ್ ಇದ್ರು ನಮ್ಗೆ, ಎಡಿಟರ್ ಇದ್ರೆ ಸೀನಿಯರ್ ಎಡಿಟರ್ ಇದ್ರು. ಅವನು ಅಬ್ಸರ್ವ್ ಮಾಡುವ ಇದನ್ನೆಲ್ಲ, ಏನೋ ಬಂದವ್ರಿಗೆಲ್ಲ ಇವರೆಲ್ಲ ಸಾಂಗ್ ಎಲ್ಲ ಕೇಳಿಸಿ ಏನೋ ಮಾಡ್ತಾರೆ ಇವರು ಅಂದ್ಬಿಟ್ಟು ಅವನು ನಮ್ಮ ಓನರ್ಗೆ ಹೇಳ್ಬಿಟ್ಟಿದ್ದಾನೆ, ಸರ್ ಓಕೆ. ಕೆಲ್ಸಕ್ಕಿಂತ ಜಾಸ್ತಿ ಮಾಡ್ತಾನೆ ಸರ್ ಅನ್ನೋ ತರ. ಅವರು ನಮ್ಮ ಚಾವ್ಲಾ ಅಂತ, ರಾಮ್ಲಾಲ್ ಚಾವ್ಲಾ ಅಂತಿರ್ಬೇಕು ಅವರು. ಅವರು ಒಂದಿನ ಕರೆಸಿದ್ರು ನನಗೆ, ಕರೆಸ್ಬಿಟ್ಟು ಹೇಳಿದ್ರು, ಏನು ಎತ್ತ ಏನು ಇದೆಲ್ಲ ಏನಕ್ ಬಂದಿದ್ಯಾ ಇಲ್ಲಿ, ಏನು ಇದೆಲ್ಲ ಅಂತ ನನ್ನ ಹಿನ್ನೆಲೆ ಎಲ್ಲ ಕೇಳಿದ್ರ. ನಾನ್ ಅವಾಗ ಅವ್ರಿಗೆ ಹೇಳ್ದೆ, ಈ ತರ ಕಂಪೋಸರ್ ಆಗ್ಬೇಕು ಅಂತ ಬಂದಿದ್ದು ನಾನು, ಹಿಂಗೇನೋ ಇದೆ ಅದಕ್ಕೆ ಹಿಂಗಿಲ್ಲ ಅಂತ. ಸೊ ಅವರು ತುಂಬಾ ಅವ್ರಿಗೆ ಒಂದು 50 ವರ್ಷ ಇರ್ಬೇಕು ಅವಾಗ ಏಜ್. ಅವರು ಒಂದ್ ವಿಷಯ ಹೇಳಿದ್ರು, ನಾನು ನೋಡು ಇಲ್ಲಿಗೆ ಗಾಂಧಿನಗರಕ್ಕೆ ನಾನು ಸ್ಪಿಲ್ಬರ್ಗ್ ಆಗ್ಬೇಕು ಅನ್ನೋ ತರ ಕನ್ಸಿಟ್ಕೊಂಡ್ ಬಂದಿದ್ದೆ. ನಾನೊಂದು 30 ವರ್ಷದ ಹಿಂದೆ ಬಂದಿದ್ದಿಲ್ಲಿ ನಾನು. ಬಟ್ ಇವಾಗ ನೋಡಿದ್ರೆ ಎಡಿಟಿಂಗ್ ಸ್ಟುಡಿಯೋ ಮಾಡ್ಕೊಂಡು ಇಲ್ಲೇನೋ ಹಿಂಗಿದ್ದೀನಿ. ಸೊ ಅದು ಕನಸು ಬೇರೆ, ರಿಯಾಲಿಟಿ ಬೇರೆ. ರಿಯಾಲಿಟಿಗಳು ಹಿಂಗೆಲ್ಲ ಇರುತ್ತೆ, ಕೆಲಸ ಮಾಡ್ಕೊಂಡು ಹೋಗು ಇಲ್ಲಿ ಅನ್ನೋ ತರದಲ್ಲಿ ಅವರು ಇದ್ ಮಾಡಿದ್ರು. ಅಲ್ಲಿ ನನ್ಗೆ ಒಂಥರ ರಿಯಲೈಸ್ ಅನ್ನೋದಕ್ಕಿಂತ ಒಂಥರ ನಿರಾಶೆ ತರ ಆಯ್ತು. ಓಕೆ, ನಾನು ಏನೋ ಅನ್ಕೊಂಡ್ ಬಂದಿದ್ದೀನಿ, ಗಾಂಧಿನಗರ ಹಂಗಲ್ಲ, ಇದು ಹಿಂಗಾಗಲ್ಲ ಅಂತ. ಯಾಕೆಂದ್ರೆ ಅವರು 30 ವರ್ಷದಿಂದ ಪಾಪ ಅವರು ಡ್ರೀಮ್ ಇಟ್ಕೊಂಡು ಅದಾಗಿಲ್ಲ ಅವ್ರದ್ದು. ಅಷ್ಟೆಲ್ಲ ಅವರು ಹಿನ್ನೆಲೆ ಇಟ್ಕೊಂಡು ನಮ್ಗೆ ಅದು ಒಂಥರ ನಿರಾಶೆ. ಓಕೆ, ನಾವುಗಳೆಲ್ಲ ಇದ್ ಮಾಡಿದ್ರೆ ಎಲ್ಲಾಗತ್ತೆ ಅನ್ನೋದು ನಿರಾಶೆ. ಅದಾದ್ಮೇಲೆ ನಾನು ತಿರ್ಗಾ ವಾಪಸ್ ಬಂದು ಮೈಸೂರಿಗೆ ಬಂದು ಅಲ್ಲಿ ಇಂಜಿನಿಯರಿಂಗ್ ಎಲ್ಲ ತಿರ್ಗಾ ಮತ್ತೆ ಕಂಟಿನ್ಯೂ ಮಾಡಿ ಹಿಂಗೆ ಒಂಥರ ಜರ್ನಿ. ಸಿನಿಮಾ ಇಂಟ್ರೆಸ್ಟ್ ಇದೆ, ಓಕೆ, ಬಟ್ ಸಂಗೀತ ಕ್ಷೇತ್ರನೇ ಯಾಕೆ ಅಂದ್ರೆ ಬೇರೆ ಡಿಪಾರ್ಟ್ಮೆಂಟ್ ಯಾವ್ದಾದ್ರು ನೋಡ್ಬೋದು, ಡೈರೆಕ್ಷನ್ ನೋಡ್ಬೋದಾಯ್ತು, ಮತ್ತೊಂದು ನೋಡ್ಬೋದಾಯ್ತು. ಯಾಕಂದ್ರೆ ಹಿನ್ನೆಲೆ ಸಂಗೀತದ ಏನಿಲ್ಲ, ಆದ್ರೂ ಕೂಡ ಕಲಿಕೆ ಅಂತ ಸ್ಟಾರ್ಟ್ ಆಗಿದೆ ಯಾವಾಗಿಂದ ಅಂತ ಸಂಗೀತದ್ದು? ಕಲಿಕೆ ಅಂತಂದ್ರೆ ನಾನು ಆಕ್ಚುಲಿ ನಮ್ ತಂದೆ ಬರೆಯೋರಲ್ಲ, ಹಾಡುಗಳೆಲ್ಲ ಬರೆಯೋರಲ್ಲ ಅವರು. ನಮ್ಗೆ ನಾವು ಅವಾಗ ನಾನು ಚಿಕ್ಕದ್ರಲ್ಲೇ ನನಗೂ ಬರೆಯೋ ಅಭ್ಯಾಸ. ಒಂದು 5ನೇ ಕ್ಲಾಸ್ ಇಂದಾನೆ ನಾವುಗಳು ಏನೋ ಸಣ್ಣ ಪುಟ್ಟ ಪದ್ಯಗಳು ಬರೋದು, ಅಣ್ಣನ ಮಾಡಿದ ಗಾಳಿಪಟ, ಈ ತರದೆಲ್ಲ ಬರೆಯೋದೇ ತರ ಎಲ್ಲ. ಸೊ ನಾನು 7ನೇ ಕ್ಲಾಸ್ ಇದ್ದಾಗ ನಾನ್ ಬರ್ದಿರೋ ಒಂದು ಹಾಡನ್ನ ಪ್ರಜಾವಾಣಿನಲ್ಲಿ ಪ್ರಕಟಣೆ ಆಗಿತ್ತು. ಅವಾಗ ನಾ ಅದನ್ನೆಲ್ಲ ತಗೊಂಡ್ಬಂದು ನಮ್ಮ ಸ್ಕೂಲು ಮೇಷ್ಟ್ರೆಲ್ಲ ಓದಿ ಎಲ್ಲಾರ ಮುಂದೆನು, ಅದೆಲ್ಲ ನಮ್ಗೆ ಒಂದ್ ದೊಡ್ಡ ಖುಷಿ ಕೊಡೋ ವಿಚಾರ, ಮತ್ತೆ ಕಾನ್ಫಿಡೆನ್ಸ್ ಕೊಡುತ್ತಲ್ಲ, ನೀವೇನೋ ಮಾಡ್ಬೋದು ಅನ್ನೋ ತರ. ಆ ತರದ್ದು ಬರವಣಿಗೆ ನನಗೂ ಇತ್ತು. ಅದ್ರ ಜೊತೆಗೆ ಏನಂತಂದ್ರೆ ಅದನ್ನ ಏನೋ ಒಂದ್ ಕಂಪೋಸ್ ಮಾಡಿ, ನಮ್ಮ ಹಾಡನ್ನ ನಾವೇ ಕಂಪೋಸ್ ಮಾಡಿ ಹಾಡೋದು, ಇದೊಂದು ಅಭ್ಯಾಸ. ಸುಮ್ನೆ ಹಿಂಗ್ ಮಾಡಿದ್ರೆ ಹೆಂಗಿರುತ್ತೆ, ಹಿಂಗ್ ಮಾಡಿದ್ರೆ ನಮ್ದು ಹಾಡನ್ನ ಅಂತ. ಅವಾಗ ಏನಂತಂದ್ರೆ ಈಗ ನಾವು ಹಾಡ್ ಬರ್ದು ಯಾರ ಹತ್ರ ಮ್ಯೂಸಿಕ್ ಮಾಡೋದು ಅವೆಲ್ಲ ಏನಿಲ್ಲ. ಸೊ ನಾವೇ ಮಾಡ್ಕೊಂಡ್ರೆ ಹೆಂಗಿರುತ್ತೆ ಅನ್ನೋ ತರದ್ದು ಒಂದು ಆಟಗಳಷ್ಟೇ. ಅಂದ್ರೆ ನೀವೇ ಪ್ರಯೋಗ ಮಾಡಿದ್ದು ಸಂಗೀತದಲ್ಲೂ ಕೂಡ? ನಾವೇ ಹಿಂಗ್ ಆಡಿದ್ರೆ ಹೆಂಗಿರುತ್ತೆ ಅನ್ನೋದು ಪ್ರಯೋಗ. ಸೊ ಅದು ಹಂಗ ಶುರು ಆಗಿದ್ದು ಆಕ್ಚುಲಿ. ಅದೆಲ್ಲ ಸೀರಿಯಸ್ ಆಗಿ ಏನು ನಡೀತಾ ಇರ್ಲಿಲ್ಲ. ಬಟ್ ಏನಂತಂದ್ರೆ ಅವಾಗ ನಮ್ ತಂದೆ ನಮ್ಮ ಅಕ್ಕನ್ನ ಭರತನಾಟ್ಯ ಕ್ಲಾಸ್ಗೆ ಸೇರ್ಸಿದ್ರು. ಚಿಕ್ಕದ್ರಿಂದನೇ ಅವ್ರಿಗೆ ಸೇರ್ಸಿದ್ರು. ಅವ್ರು ಭರತನಾಟ್ಯ, ಸಂಗೀತ ಅವೆಲ್ಲ ಜೊತೆಗೆ ಕಲಿಸ್ತಾರ ಅಲ್ಲಿ. ನಮ್ಗೆ ಏನಂದ್ರೆ ನಾವು ಮಾಮೂಲಿ ಓದೋದು, ಸ್ಕೂಲು ಬರೋದು, ಈ ತರದ್ದು ಅಷ್ಟೇ. ಸೊ ನಮ್ಗೆ ಆಮೇಲೆ ನಮ್ ತಂದೆ ಒಳ್ಳೆ ಸ್ಪೀಕರ್ಸ್, ಅವ್ರ ಹಾಡುಗಳೆಲ್ಲ ಕೇಳೋರು ಚೆನ್ನಾಗಿ. ಅವಾಗ ಸ್ಟೀರಿಯೋ ಸ್ಪೀಕರ್ ಅಂತ ಬರೋದು ಮಾಡ್ಕೊಡೋರು ಅಲ್ಲಿ ಆಚಾರ್ಯಗಳೇ, ಬಾಕ್ಸ್ ರೆಡಿ ಮಾಡಿ ಸ್ಪೀಕರ್ ಕೂರ್ಸಿ ಎಲ್ಲ ಅದ್ರಲ್ಲಿ ಹಾಕಿ ಕೇಳಿದ್ರೆ ಹಾಡು ಏನು ಅವಾಗ ಅದ್ಭುತ ಸ್ಟೀರಿಯೋ ತರ ಬಂದಾಗ. ಬಟ್ ಏನಂತಂದ್ರೆ ನಮ್ ತಂದೆ ಅದ್ ಸೌಂಡ್ ಹಾಕಿ ಜೋರಾಗಿ ಕೇಳಕ್ಕೆಲ್ಲ ಬಿಡ್ತಾ ಇರ್ಲಿಲ್ಲ. ಸಖತ್ ರೆಸ್ಟ್ರಿಕ್ಷನ್ ಇರೋದು. ಏನಂದ್ರೆ ಮನೇಲೆಲ್ಲ ಗಲಾಟೆ ಮಾಡ್ತೀರಾ ಹಿಂಗೆಲ್ಲ ಅನ್ನೋ ತರ. ಸೊ ನಮ್ ತಂದೆ ಇದಕ್ ಹೋದ್ಮೇಲೆ ನಾವು ರಜಾ ಗೀಜಾ ಇದ್ದಾಗ ಅವ್ರ ಮನೇಲಿ ಇದ್ದಾಗ ನಾವ್ ಜೋರಾಗಿ ಸೌಂಡ್ ಹಾಕೊಂಡ್ ಕೇಳೋದು. ಅಂದ್ರೆ ನಮ್ಗೆ ಏನಂತಂದ್ರೆ ಓಕೆ, ನಮ್ಗೇನೋ ರೆಸ್ಟ್ರಿಕ್ಟ್ ಮಾಡ್ತಿದಾರೆ ಇದು ಅನ್ನೋ ಫೀಲ್. ಈಗ ನಮ್ಮ ಅಕ್ಕನೇನೋ ಬೇರೆ ಯಾವ್ದೋ ಕಲ್ಚರ್ ಕಳಿಸ್ತಿದಾರೆ, ಮಾಡಿಲ್ಲ, ಮತ್ತೆ ಹಾಡ್ ಕೇಳಕ್ ಬಿಡಲ್ಲ, ಈ ತರದೆಲ್ಲ ಚಿಕ್ಕ ವಯಸ್ಸಲ್ಲಿ ಒಂದೇನೋ ಒಂದು ನೆಗೆಟಿವ್ ಇದೆಲ್ಲ ಇರುತ್ತಲ್ಲ, ಒಂದು ರೆಬಲ್ ಇದಿರುತ್ತಲ್ಲ. ಆ ಫೀಲ್ ಅಲ್ಲಿ ಏನಂದ್ರೆ ನಾವು ಆ ತರದ್ದೇನೋ ಜಾಸ್ತಿ ಮಾಡ್ಬೇಕು ಅನ್ನೋ ಜಾಸ್ತಿ ಹಾಡುಗಳು ಕೇಳೋದು ಅವ್ರ ಇದ್ದೇ ಇದ್ದಾಗ. ಆ ತರದ್ದು ಒಂಥರ ರೆಬಲ್ ಆಗಿ ಉಟ್ಕೊಂಡಂತ ಇಂಟ್ರೆಸ್ಟ್ ಅದು.
ಹಂಗೆ ಉಟ್ಕೊಂಡಿದ್ದು. ಒಂದ್ ಸಾರಿ ಏನಾಗುತ್ತೆ, ನನ್ಗೆ ಅದು ಹಾಡು ಅಂತಂದ್ರೆ ಹಾಡು ಕಂಪೋಸಿಷನ್ ನಾನೇನೋ ಮಾಡ್ತಾ ಇದ್ದೆ ಈ ತರ ಅಷ್ಟೇ. ಹಾಡು ಅಂತಂದ್ರೆ ಏನಾಗ್ಬಿಟ್ಟಿರುತ್ತೆ ಅಂದ್ರೆ ನಮ್ಗೆ ಹಾಡ್ಗಳೆಲ್ಲ, ಈಗ ನಾವ್ ದಿನ ನೀರ್ ಕುಡಿತೀವಿ, ನಮ್ಗೆ ಅದೇನು ವಿಶೇಷ ಅನ್ಸಲ್ಲ. ಅದೇ ತರ ರೇಡಿಯೋದಲ್ಲೋ ಇನ್ನೆಲ್ಲೋ ಕೇಳ್ತಾನೆ ಇರ್ತೀವಿ ಹಾಡುಗಳು. ಅದೇ ತರ ಕಂಪೋಸಿಷನ್ಸ್ ಗಳು ಏನೋ ಒಂದಷ್ಟು ನಡೀತಾ ಇರುತ್ತೆ, ರೆಗ್ಯುಲರ್ ಆಗಿರುತ್ತೆ ಹಾಡು ಅಂತಂದ್ರೆ. ಅದು ನಮ್ಮ ಏನಂತಾರೆ, ನಮ್ಮ ಒಂದ್ ಭಾಗ ಆಗ್ಬಿಟ್ಟಿರುತ್ತೆ. ಅದು ಆಕ್ಟಿವಿಟಿಯ ಭಾಗ ಆಗ್ಬಿಟ್ಟಿರುತ್ತೆ, ಜೀವನದ ಭಾಗ ಆಗ್ಬಿಟ್ಟಿರುತ್ತೆ, ನಮ್ ಸಬ್ ಕಾನ್ಶಿಯಸ್ ಅಲ್ಲಿ ಇರುತ್ತೆ ಅಷ್ಟೇ. ಅದನ್ನ ಹೊರಗಡೆ ನಿಂತು ನಾವ್ ನೋಡೇ ಇರಲ್ಲ. ಒಂದ್ ಸಾರಿ ಏನಂತಂದ್ರೆ, ಆ ಸ್ಟೀರಿಯೋ ಸಿಸ್ಟಮ್ ಅಲ್ಲಿ ನನ್ ಫ್ರೆಂಡ್ ಒಂದು ರಂಗೀಲಾದು ಕ್ಯಾಸೆಟ್ ತಂದಿದ್ದ. ಅವನ ಹತ್ರ ಇಸ್ಕೊಂಡ್ ಬಂದ್ಬಿಟ್ಟು ಅಲ್ಲಿ ಹಾಕಿ ಫುಲ್ ಸೌಂಡ್ ಕೊಟ್ಟು ಕೇಳಿದ್ದಾಯ್ತು. ಆಕ್ಚುಲಿ ಇಷ್ಟ ದಿನ ಕೇಳ್ತಿದ್ದದ್ದು ಹಾಡು ಬೇರೆ, ಅಲ್ಲಿ ಹಾಡಿನ ಹೊರತಾಗಿ ಅಂದ್ರೆ ಸೌಂಡಿಂಗ್, ಮ್ಯೂಸಿಕ್ ಹಾಡು ಅಂತಂದ್ರೆ ಒಂದ್ ಲಿರಿಕ್ ಅದನ್ನ ಚೆನ್ನಾಗಿ ಹಾಡೋದ್ ಅಷ್ಟೇ ಕೇಳಿಸ್ತಾ ಇರ್ತಿತ್ತು ನಮ್ಗೆ. ಅವಾಗಿಂದ ಏನಂತಂದ್ರೆ ಮ್ಯೂಸಿಕ್ ಅನ್ನೋದು, ಅರೇಂಜ್ಮೆಂಟ್, ಸೌಂಡಿಂಗ್, ಓಕೆ ಇದು ಬೇರೆನೆ ಇದೆ ಅಂದ್ರೆ ಇದೇನೋ ಬೇರೆ ಲೋಕ ಕರ್ಕೊಂಡ್ ಹೋಗ್ತಿದೆ ನಮ್ನ. ಯಾಕಂದ್ರೆ ಅದ ಲಿರಿಕ್ ಅರ್ಥ ಆಗಲ್ಲ ನಮ್ಗೆ, ಬೇರೆ ಲ್ಯಾಂಗ್ವೇಜ್ ಹಿಂಗೇನೋ. ಅದೆಲ್ಲ ಬಿಟ್ಟ ಹಾಗೆ ಮ್ಯೂಸಿಕ್ ಗೆ ಒಂದು ವಿಶೇಷವಾದ ಶಕ್ತಿ ಮತ್ತೆ ಗುಣ ಇದೆ ಅನ್ನೋದು ಸೆನ್ಸ್ ಅಲ್ಲಿ ನಂಗೆ ಆಗಿದ್ದು. ಅದನ್ನ ಕೇಳಿ ಅವಾಗ ನನ್ಗೆ ಟ್ರಿಗರ್ ಆಯ್ತು, ಇಲ್ಲ ಇದು ಹಾಡಿನ ಹೊರತಾಗಿ ತುಂಬಾ ದೊಡ್ಡದು ಏನೋ ಬೇರೆ ಒಂದು ಲೋಕ ಇದೆ ಮ್ಯೂಸಿಕ್ ಅನ್ನೋದು ಅನ್ನೋ ತರ. ಅವಾಗ ನನ್ಗೆ ಟ್ರಿಗರ್ ಆದಾಗ ಇಂಟ್ರೆಸ್ಟ್ ಅಲ್ಲಿ ಕ್ರಿಯೇಟ್ ಆಯ್ತು ನನ್ಗೆ, ಇಲ್ಲ ನಾನು ಈ ತರ ಕಂಪೋಸ್ ಮಾಡ್ಬೇಕು ಅನ್ನೋ. ಆವಾಗ ನಾನೇನೋ ಈ ಕ್ಯಾಸೆಟ್ಗಳಿಗೆ, ಹಳೆ ಕ್ಯಾಸೆಟ್ಗಳಿಗೆ ರೆಕಾರ್ಡ್ ಮಾಡ್ಬಿಡೋದು. ತಂದಿಟ್ರ ರೆಕಾರ್ಡ್ ಕ್ಯಾಸೆಟ್ಗಳಿಗೆ ಅಪ್ಪಿ ಆಲ್ರೆಡಿ ಇರೋ ಸಾಂಗ್ ಮೇಲೆ ರೆಕಾರ್ಡ್ ಮಾಡ್ಬಿಡೋದು, ಅದ ಅಳ್ಸೋಗೋದು. ಈ ತರದೆಲ್ಲ ಏನೇನೋ ಮಾಡಿ ಎಡವಟ್ಗಳು ಮಾಡ್ತಾ ಇದ್ದೆ. ನಮ್ ತಂದೆ ಕೈಲೆಲ್ಲ ಬಯಸ್ತಾ ಇದ್ದೆ. ಹಿಂಗೆ ಆಮೇಲೆ ಏನಾಯ್ತು, ಒಂದು ನಮ್ ತಂದೆಗೆ ಹಾಡುಗಳನ್ನ, ಅವ್ರು ಬರೆಯೋ ಹಾಡುಗಳನ್ನೆಲ್ಲ ಕಂಪೋಸ್ ಮಾಡಿಸಿ ಒಂದು ಆಲ್ಬಮ್ ಮಾಡ್ಬೇಕು ಅಂತೆಲ್ಲ ಅವ್ರಿಗೆ ಆಸೆ ಇತ್ತು. ಅವಾಗ ಅವ್ರು 2000 ಇರ್ಬೇಕು, 2000 ಅಲ್ಲಿ ಅವರು ಜೆನ್ನಿ ಜೆನ್ನಿ ಸರ್ ಹತ್ರ ಕಂಪೋಸ್ ಮಾಡಿಸಿ, CS ಹತ್ರ ಎಲ್ಲ ಹಾಡ್ಸಿ ಮುಂಜಾನೆ ಅಂತ ಒಂದು ಕ್ಯಾಸೆಟ್ ನ ತಂದಿದ್ರು, ಹೊರಗಡೆ ತಂದಿದ್ರು. ಅವಾಗ ಇವೆಲ್ಲ ಲಹರಿ ವೇಲು ಸರ್ ಅವರೆಲ್ಲ ಬಂದು ಬಿಡುಗಡೆ ಮಾಡಿ ಶ್ರೀರಂಗಪಟ್ಟಣದಲ್ಲಿ. ಅದೆಲ್ಲ ಏನಂದ್ರೆ ಪ್ಯಾರಲಲ್ ಆಗಿ ಹಿಂಗೆ ನಡೀತಾ ಇತ್ತು. ನಮ್ಗೆ ಏನಂದ್ರೆ, ಈಗ ನಾನು ಒಂದ್ ಕಡೆ ನನಗೆ ಮ್ಯೂಸಿಕ್ ಈ ತರದ್ ಮಾಡ್ಬೇಕು ಅನ್ನೋದು ಕ್ರಿಯೇಟ್ ಆಗ್ಬಿಟ್ಟಿದೆ, ಹುಚ್ಚು ಕ್ರಿಯೇಟ್ ಆಗ್ಬಿಟ್ಟಿದೆ. ಇನ್ನೊಂದ್ ಕಡೆ ಈ ತರದ ಆಕ್ಟಿವಿಟೀಸ್ ಎಲ್ಲ ನಡೀತಾ ಇದೆ. ಸೊ ನನ್ಗೆ ಅದು ಎರಡು ಒಂಥರ ಕ್ರಾಸ್ ಓವರ್ ಆದಂಗೆ, ಓ ಇದು ಹಿಂಗೆಲ್ಲ ಮಾಡ್ಬೋದು, ಹಿಂಗೆಲ್ಲ ಮಾಡ್ಬೇಕು ಅಂತ. ಸೊ ಅವ್ರದ್ದು ಪ್ಯಾಟ್ರನ್ ಬೇರೆ, ನಾವು ಯೋಚನೆ ಮಾಡೋ ಪ್ಯಾಟ್ರನ್ ಬೇರೆ. ಸೊ ಅಲ್ಲಿಂದ ನನ್ಗೆ ತುಂಬಾ ಸ್ಟ್ರಾಂಗ್ ಆಗಿ ಕ್ರಿಯೇಟ್ ಆಯ್ತು. ಅವ್ರು ಯಾರೋ ಬೇರೆಯವರು ಈಗ ಮಾಡಿದಾರೆ, ಈಗ ನಾವು ಮಾಡ್ಬೇಕು, ಈಗ ನಮ್ಮ ಹಾಡುಗಳಿಗೆ ಬೇರೆಯವ್ರು ಯಾರೋ ಮಾಡಿದಾರೆ, ನಾವು ಮಾಡ್ಬೇಕು ಅನ್ನೋದು ಅಲ್ಲಿಂದ. ಸೊ ಹಿಂಗೆ ಶುರು ಆಗಿದ್ದು ಸ್ಟ್ರಾಂಗ್ ಆಗಿ, ಇಲ್ಲ ಮ್ಯೂಸಿಕ್ ಮಾಡಬೇಕು ಅನ್ನೋ ತರ. ಆಮೇಲೆ ಒಂದಷ್ಟು ಈಗ ಅಲ್ಲಿಂದ ಒಂದಷ್ಟು ಕಲಿಯಕ್ಕೆ ಟ್ರೈ ಮಾಡಿದೆ. ಫ್ಲೂಟ್ ಕ್ಲಾಸ್ಗಳಿಗೆ ಹೋಗಿ, ಬೇಸಿಕ್ ಕರ್ನಾಟಿಕ್ ಸಂಗೀತ ಕ್ಲಾಸ್ಗಳಿಗೆ. ಬಟ್ ಅವಾಗೆಲ್ಲ ನಾನು ಹೋಗೋ ಟೈಮಿಗೆ ಆಲ್ರೆಡಿ ನಾನು 16-17 ವರ್ಷ ಅನ್ಸುತ್ತೆ. ಅವಾಗೆಲ್ಲ ಏನಂದ್ರೆ, ಆ ಟೈಮಲ್ಲಿ ಹೋದ್ರೆ ಏನಾಗಿದೆ, ತುಂಬಾ ಡೆಡಿಕೇಟೆಡ್ ಆಗಿ ಕೂತ್ಕೊಂಡು ವರ್ಷಾನ್ಗಟ್ಲೆ ಕಲಿಯುವಷ್ಟು ಪೇಷನ್ಸ್ ಇರಲ್ಲ. ಏನೇನೋ ಇರುತ್ತಲ್ಲ ಲೈಫ್ ಅಲ್ಲಿ, ಕನ್ಫ್ಯೂಷನ್ಗಳು, ಓದು ಅದು ಇದು. ಹಂಗಾಗಿ ಅವನ್ನೆಲ್ಲಾನು ಒಂದಷ್ಟು ಬೇಸಿಕ್ಸ್ ಒಂದಷ್ಟು ತಿಳ್ಕೊಳ್ಳೋದಕ್ಕೆ ನನ್ಗೆ ಅಲ್ಲಿ ಇದಾಯ್ತು, ಹೆಲ್ಪ್ ಆಯ್ತು. ಆಮೇಲೆ ತಿರ್ಗಾ ಬ್ಯಾಂಡ್, ಸ್ಟೋರೇಜ್ ಅಂತ ಒಂದು ಮೈಸೂರು ಹುಡುಗರುಗಳೆಲ್ಲ ಸೇರ್ಕೊಂಡು ಅಲ್ಲಿ ಬೇರೆ ಸ್ಟೈಲು, ರಾಕ್ ಸಾಂಗ್ಗಳೇ ಬೇರೆ. ತಿರ್ಗಾ ಆ ಟೈಮ್ಗೆ ನಾನು ಥಿಯೇಟ್ರು ಕೂಡ ಇದಾಗಿದ್ದೆ, ಥಿಯೇಟರ್ ನಲ್ಲಿ ವರ್ಕ್ ಮಾಡ್ತಿದ್ದೆ. ಅಲ್ಲಿ ರಂಗಗೀತೆಗಳು, ಹಿಂಗ್ ಒಂದಷ್ಟು ಅಂದ್ರೆ ಎಲ್ಲಾ ತರದ್ದು ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ಗಳು